ಪ್ರಪಂಚದಲ್ಲಿರೋ ಪ್ರತಿಯೊಬ್ಬರು ಅವ್ರ ಪ್ರಕಾರ ಸ್ವತಂತ್ರವಾಗಿ ಸ್ವಚ್ಛವಾಗಿ ಸರಿಯಾಗಿಯೇ ಇದ್ದಾರೆ. ಆದರೆ ಸತ್ಯವಾಗಲೂ ಸಿಕ್ಕಾಕೊಂಡಿದ್ದಾರೆ. ಅವೆರಡಕ್ಕೂ ಶರಣಾಗಿ ಅವರನ್ನೇ ಮರ್ತಿದ್ದಾರೆ. ಈ ಥರ ಇರೋ ನಮ್ಮಲ್ಲೊಬ್ಬನ್ನ ನೋಡೋಣ. ಬಿಡಿಸ್ಕೊತ ನನಗೆ ಯಾರೂ ಬೇಡ, ನನಗೆ ಯಾರ ಅವಶ್ಯಕತೆನೂ ಇಲ್ಲ. ನನಗೆಲ್ಲರೂ ಬೇಕು, ಎಲ್ಲರೂ ನಮ್ಮವರೇ. ಹೇ, ತುಂಬ ಚೆನ್ನಾಗಿರೋ ಗೊತ್ತಿರೋ ಹುಡುಗಿ ಲವ್ ಮಾಡ್ಲಾ? ಏಯ್ ತು, ಚೆನ್ನಾಗಿದ್ರೆ ಎಂಜಾಯ್ ಮಾಡಬೇಕು. ಹಾಟ್ ಆಗಿದ್ದಾಳಲ್ಲ. ಬೇಡ, ತಗೋಬೇಡ. ಯಾರ್ದೋ ಏನೋ. ಏಯ್, ಯಾರ್ದಾದ್ರೇನು, ಸಿಕ್ಕಿದ್ಮೇಲೆ ನಮ್ದೇ. ಅಣ್ಣ, ಪಾಪ, ಹೆಲ್ಪ್ ಮಾಡು. ಅಣ್ಣ. ಏಯ್ ಬೇಡ, ಸಿಗರೇಟ್ಗಾಗುತ್ತೆ. ಥು. ಹಲೋ, ಬರ್ತಾ ಇದ್ದೀನಿ. ಹಾಂ ಸರಿ, ನೀನು ಬಾ. ಇನ್ನೇನು ಬಂದೆ. ಅಣ್ಣ, ಹೇಯ್ ಥೂ, ಕಳ್ಳನ ಮಗನೆ. ನೀನೇನು ಸಾಚನಾ? ಥೂ, ಈ ದಡಿಯ ನನ್ನ ಮಗನೇ ಕಣ್ಣಿಗೆ ಕಾಣಬೇಕಾ? ಇಂಥವ್ರು ಕಾಣಿಸ್ಬೇಕು. ದೇವತೆಯನ್ನೇ ನೋಡ್ದಂಗಾಗುತ್ತೆ. ತುಂಬ ಒಳ್ಳೆಯವರು. ಅಯ್ಯೋ, ನಿನ್ನೆ ಬಂದಿದ್ದ ಪಾರ್ಸೆಲ್ಲ ಇಸ್ಕೊಂಡಿಲ್ಲ. ಅವ್ರೆತ್ತಿಕ್ಕಿರ್ಬೋದು ಪಾಪ. ಏಯ್, ಹೇಳೋರ್ ಕೇಳೋರು ಯಾರು ಇಲ್ಲ ಅನ್ಕೊಂಡಿದ್ಯಾ? ಆ ಮೇಲ್ಗಡೆ ಇರೋ ಬೇವರ್ಸಿ ಥರ ಅಲಿತಾ ಇರ್ತೀಯಲ್ಲ, ನೀನೇನು ಅವನ್ ಥರ ಅನಾಥನಾಯಿನಾ? ಅಮ್ಮ ನಡಿಯಮ್ಮ, ಯಾವಾಗಲೂ ಕಿರ್ಚ್ತಾ ಇರಬೇಡ, ನಡಿ. ನೋಡು, ಈ ಪ್ರಪಂಚನೇ ಸರಿ ಇಲ್ಲ. ಇಲ್ಲಿ ಯಾರು ಒಳ್ಳೆಯವರಲ್ಲ. ಮೊದಲು ನೀನ್ ಸರಿಯಾಗಿದ್ಯಾ? ನೀನ್ ಒಳ್ಳೆಯವನಾ? ಒಳ್ಳೇದಾಗುತ್ತೆ. ಇಲ್ಲಿ ಎಲ್ಲ ಕೆಟ್ಟದಾಗುತ್ತೆ. ಏನಕ್ಕೆ ನಾನು ಖುಷಿಯಾಗಿರೋಕ್ಕಾಗ್ತಾ ಇಲ್ಲ? ಆ ಧ್ವನಿಗಳಲ್ಲೇ ಸಿಗಾಕೊಂಡಿದ್ದೀನಿ. ಇದಕ್ಕೆಲ್ಲ ಮೊದಲು ನನ್ನೊಳಗಡೆ ನಾನು ಹೋಗ್ಬೇಕು. ಏಯ್, ಇಲ್ಲಿ ಯಾರು ಒಳ್ಳೆಯವರಲ್ಲ, ಎಲ್ಲ ಕಚಡಗಳೇ. ಇಲ್ಲ, ಎಲ್ರೂ ಮನ್ಸಿಂದ ಒಳ್ಳೆಯವರೇ. ಅವಳು ಇವನ್ ಗರ್ಲ್ಫ್ರೆಂಡ್ ಸಖತ್ ಹಾಟ್ ಆಗಿದ್ದಾಳಲ್ಲ. ಥೂ, ಇವನು ಅವಳನ್ನ ಆ ಥರ ಯಾವತ್ತೂ ನೋಡೇ ಇಲ್ಲ. ಇವನ್ನ ಮಾತ್ರ ಯಾವತ್ತೂ ನಂಬಕ್ಕೋಗ್ಬೇಡ, ತುಂಬಾ ಸಲ ಮೋಸ ಮಾಡಿದಾನೆ. ಆದ್ರೂ ಅವನು ಒಳ್ಳೆಯವನು ಅಂತ ಅನ್ಸುತ್ತೆ. ಅದು ಒಳ್ಳೇದು, ಇದು ಕೆಟ್ಟದ್ದು. ಅದು ಸರಿ, ಅದು ತಪ್ಪು.
ಒಳಗಡೆಯಿಂದ ಸರಿಯಾಗಿದ್ದರೆ ಹೊರಗಡೆಯಿಂದನೂ ಸರಿಯಾಗಿರುತ್ತೆ. ಮನುಷ್ಯ ಹುಟ್ಟುತ್ತಾ ವಿಶ್ವಮಾನವನಾಗಿರುತ್ತಾನೆ, ಬೆಳೆಯುತ್ತಾ ಅಲ್ಪಮಾನವನಾಗುತ್ತಾನೆ. ಇದಕ್ಕೆ ಪರಿಹಾರವೇ ಅಂತರಂಗ ಶುದ್ಧಿ.